ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವಂಥ ರೆಸಿಪಿ ಬಂದು ಹಕ್ಕರಕ್ಕಿ ಪಲ್ಯ. ಹಕ್ಕರಕ್ಕಿ ಪಲ್ಯ ಅಂತಾರೆ ಇದಕ್ಕೆ ಉತ್ತರ ಕರ್ನಾಟಕದ ಕಡೆ. ಇದು ಅಂತೂ ತುಂಬಾ ಫೇಮಸ್ ಆಗಿರುವಂತಹ ಉತ್ತರ ಕರ್ನಾಟಕದ ಒಂದು ಸೊಪ್ಪಿನ ಪಲ್ಯ ಅಂತ ಹೇಳ್ಬೋದು ರೀ. ಇದರಿಂದ ತುಂಬಾ ಬೆನಿಫಿಟ್ಸ್ ಅದಾವೆ. ಇದು ತೂಕ ನಷ್ಟ ಮಾಡ್ತೈತ್ರಿ. ಹಾಗೆಯೇ ಚರ್ಮಕ್ಕೂ ಕೂಡ ತುಂಬಾ ಯೂಸಸ್ ಐತಿ. ಇದರಿಂದ ಹೊಟ್ಟೆ ಒಳಗಿನ ಹಳ್ಳು ಕೂಡ ಕರಗುತ್ತೆ. ಇದು ತುಂಬ ನ್ಯಾಚುರಲ್ ಆಗಿರುವಂಥದ್ದು ಸೊಪ್ಪು. ಇದರ ಬೆನಿಫಿಟ್ಸ್ ಕೇಳಿದ್ರಿ ಅಂತಂತಂದ್ರೆ ಭಾಳ ಚಲೋ ಐತಿ. ಇದು ರಕ್ತ ಕೂಡ ಶುದ್ಧೀಕರಣ ಮಾಡ್ತೈತೆ ನೋಡ್ರಿ. ಇದು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಮಾತ್ರ ಸಿಗ್ತೈತ್ರಿ. ಇದು ಬೇರೆ ಎಲ್ಲೂ ಸಿಗಂಗಿಲ್ಲ. ಬೆಂಗಳೂರು ಕಡೆ ಅಂತೂ ಇದು ಸಿಗಂಗಿಲ್ಲ ಅಂತಂತ ಅನಿಸುತ್ತೆ. ಸಿಕ್ಕರೆ ಮಾತ್ರ ಈ ಒಂದು ಸೊಪ್ಪಿನ ಪಲ್ಯನ ಬಿಡಕ್ಕೆ ಹೋಗಬೇಡ್ರಿ. ಅಷ್ಟೊಂದು ಟೇಸ್ಟಿಯಾಗಿರುವಂತಹ ಪಲ್ಯ. ಇದನ್ನು ರೊಟ್ಟಿ ಜೊತೆಗೆ ಮಾತ್ರ ಟೇಸ್ಟ್ ಆಗುತ್ತೆ. ಇದನ್ನು ನೀವು ಈ ರೀತಿ ಪಚಡಿ ಮಾಡ್ಕೊಂಡಾದರೂ ತಿನ್ಬೋದು, ಅಥವಾ ಇದನ್ನು ಎಣ್ಣೆ ಒಳಗೆ ತಾಳಿಸಿ ಆದರೂ ತಿನ್ಬೋದು. ಇದನ್ನು ಈ ರೀತಿ ಪಚಡಿ ಥರ ಮಾಡಿಕೊಂಡು ತಿಂದ್ರೇ ಟೇಸ್ಟ್ ಆಗಿರ್ತೈತಿ. ರೊಟ್ಟಿಗೆ ಸೈಡ್ ಡಿಶ್ ಆಗಿ, ರೊಟ್ಟಿಗಾಗಿರ್ಬೋದು, ಚಪಾತಿಗಂತೂ ಇದು ಚಲೋ ಆಗಂಗಿಲ್ಲ ರೀ. ಆಲ್ಮೋಸ್ಟ್ ಇದನ್ನು ರೊಟ್ಟಿ ಜೊತೆಗೇ ನಾವು ಹಚ್ಕೊಂಡು ತಿನ್ನಬೇಕಾಗುತ್ತೆ. ಇದು ತೂಕ ನಷ್ಟ ಕೂಡ ಮಾಡ್ತೈತೆ ನೋಡ್ರಿ. ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡ್ತೈತಿ. ಹಾಗೆಯೇ ಇದನ್ನು ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಈ ಸೊಪ್ಪಿನ ಪಲ್ಯನ ತಿನ್ಬೋದು. ನೀವು ಆರಾಮಾಗಿ ಈಸಿಯಾಗಿ ತಿನ್ಬೋದು. ಎಷ್ಟು ಟೇಸ್ಟ್ ಕೂಡ ಹಾಗೆ ಇರ್ತೈತೆ ರೀ. ಇದ್ರ ಜೊತೆಗೆ ನಾನು ಈಗ ಹೆಚ್ಚಿ ತೋರ್ಸಾಕತ್ತೀನಿ ರೀ. ಇದನ್ನು ಒಂದು 2-3 ಸತಿ ತೊಳೆದು ಹೆಚ್ಚಿಟ್ಕೊಂಡೇವ್ರಿ. ನಾವು ಹೆಚ್ಚಾಕತ್ತೀವಿ ನೋಡ್ರಿ. ಈಗ ಇದನ್ನ ಎಷ್ಟು ಸಣ್ಣದಾಕೈತೆ ನೋಡ್ರಿ, ಅಷ್ಟು ಸಣ್ಣದಾಗಿ ಹೆಚ್ಕೋಬೇಕ್ರಿ. ಇಷ್ಟು ಹೆಚ್ಕೊಂಡಿದ್ದಾದ ನಂತರ ಇದಕ್ಕೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಅಂತಂದ್ರೆ, ಒಂದು ಹಸಿ ಈರುಳ್ಳಿನ ನಾವು ಹೆಚ್ಕೋಬೇಕಾಗತ್ತೆ ರೀ. ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ನಲ್ರಿ, ಅದ್ರ ಪ್ಲೇಟಿನ ತುಂಬ ಈ ಹಕ್ಕರಕ್ಕಿ ಪಲ್ಯ ಇತ್ತು. ಇದಕ್ಕೆ ನಾನು ಒಂದು ಈರುಳ್ಳಿನ ಹೆಚ್ಕೊಳಕತ್ತೀನಿ ರೀ. ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಹೆಚ್ಕೋಬೋದು. ನೀವು ನೋಡ್ತಾ ಇದ್ರಲ್ವ, ಈ ರೀತಿ ಜಾಸ್ತಿ ಕೂಡ ಹೆಚ್ಕೊಂಡು ನೀವು ಇದನ್ನು ಉಳ್ಳಾಗಡ್ಡಿನ ಹಾಕ್ಕೊಂಡು ತಿನ್ಬೋದು. ಇದು ಸೊಪ್ಪಿನ ಪಲ್ಯ ಜಾಸ್ತಿ ಇರಬೇಕು, ಈರುಳ್ಳಿ ಕಡಿಮೆ ಆಗಬೇಕು, ಅಂದರೆ ಟೇಸ್ಟ್ ಆಗ್ತೈತಿ ಪಲ್ಯ. ಇದನ್ನು ಹಂಗೆ ಕೂಡ ನಾವು ಹೊಲದಲ್ಲಿ ಕೆಲಸ ಮಾಡೋರು ಏನು ಮಾಡ್ತಾರ್ರಿ ಅಂತಂದ್ರೆ, ಹೊಲ್ದಾಗ ಸಿಗ್ತೈತಲ್ರಿ ಇದನ್ನು ತೊಳ್ಕೊಂಡು ಹಂಗೆ ರೊಟ್ಟಿ ಒಳಗೆ ತಿಂತಾರ್ರಿ. ಅಷ್ಟು ಟೇಸ್ಟ್ ಆಗಿರ್ತೈತಿ ಈ ಪಲ್ಯ. ಇದಕ್ಕೆ ಪಚಡಿ ಮಾಡ್ಕೊಳ್ಬೇಕನ್ನೋ ಅವಶ್ಯಕತೆನೇ ಇರೋದಿಲ್ಲ, ಅಷ್ಟೊಂದು ಚೆನ್ನಾಗಿರ್ತೈತಿ. ಬಟ್ ನಾನಿಲ್ಲಿ ಸ್ಪೆಷಲಾಗಿ ಒಂದು ಸ್ವಲ್ಪ ಈ ಥರ ಪಚಡಿ ಮಾಡಿ ತೋರ್ಸಾಕತ್ತೀನಿ ನಿಮ್ಗೆ. ಇದು ರಕ್ತ ಕೂಡ ಶುದ್ಧೀಕರಣ ಮಾಡ್ತೈತಿ, ಚರ್ಮಕ್ಕೆ ಒಂದು ಒಳ್ಳೆ ಮೆರುಗು ಕೊಡ್ತೈತಿ ಅಂತ ಹೇಳ್ಬೋದು ನೋಡ್ರಿ. ಅಷ್ಟೊಂದು ಚೆನ್ನಾಗಿರ್ತೈತಿ ಈ ಪಲ್ಯ ತಿನ್ನೋದ್ರಿಂದ ಚರ್ಮದ ರೋಗಗಳು, ಹಾಗೆಯೇ ಚರ್ಮದಲ್ಲಿ ತುರುಕೆ ಈ ಥರ ಏನಾದರೂ ಇದ್ದರೂ ಕೂಡ ಅದು ಕೂಡ ಈ ಸೊಪ್ಪಿನ ಪಲ್ಯನ ತಿನ್ನೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ. ತುಂಬಾ ಬೆನಿಫಿಟ್ಸ್ ಅದಾವ್ರಿ ಇದರಲ್ಲಿಂದ. ಇವಾಗ ನೋಡ್ತಾ ಇದ್ರಲ್ಲ, ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಾದ ನಂತರ ಈರುಳ್ಳಿ ಕೂಡ ಒಂದನ್ನು ಸಣ್ಣದಾಗಿ ಹೆಚ್ಕೊಂಡೀನಿ. ಆಮೇಲೆ ಇದಕ್ಕೆ ಒಣ ಖಾರ ಆದರೂ ಹಾಕ್ಕೋಬೋದು ರೀ ನೀವು. ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಮೆಣಸಿಕಾಯಿ ಕೂಡ ಹಾಕ್ಕೋಬೋದು. ಹಸಿರು ಮೆಣಸಿಕಾಯಿನೂ ಕೂಡ ಹೆಚ್ಕೊಂಡು ಹಾಕ್ಕೋಬೋದು. ತುಂಬ ಚೆನ್ನಾಗಿರ್ತೈತಿ. ಇದಕ್ಕೆ ಒಣ ಖಾರ ಹಾಕ್ಕೊಂಡು ಮೇಲ್ಗಡೆ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೋಬೇಕು. ನೋಡ್ತಾ ಇದ್ರಲ್ಲ, ಹೆಚ್ಚಿದಾದ ನಂತರ ನಾನು ತೋರ್ಸಾಕತ್ತೀನಿ ನೋಡ್ರಿ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಇವಾಗಲೇ ಇದಕ್ಕೆ ಉಪ್ಪು ಆಮೇಲೆ ಎಣ್ಣೆ ಸೇರಿಸ್ಬಿಟ್ರೆ ಇದು ನೀರು ಬಿಟ್ಕೊಂಡು ಬಿಡ್ತೈತಿ ಪಲ್ಯ. ಆಮೇಲೆ ಈರುಳ್ಳಿ ಕೂಡ ಉಪ್ಪು ಹಾಕಿದ್ವಿ ಅಂದ್ರೆ ನೀರು ಬಿಟ್ಕೋತೈತಿ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ರೀ ಅಂದ್ರೆ, ಇದನ್ನು ಬಿಸಿ ರೊಟ್ಟಿ ಆಗಿರ್ಬೋದು ಅಥವಾ ಖಡಕ್ ರೊಟ್ಟಿ ಆಗಿರ್ಬೋದು, ಯಾವುದಕ್ಕಾದರೂ ಸೂಪರ್ ಆಗಿರುವಂತಹ ಕಾಂಬಿನೇಷನ್ ಇದು ಸೊಪ್ಪಿನ ಪಲ್ಯ. ಇದನ್ನು ನಾನೇನು ಮಾಡ್ತೀನಿ ರೀ ಅಂದ್ರೆ, ರೊಟ್ಟಿ ಒಳಗೆ ಹಚ್ತೇನೆ ನೋಡ್ರಿ. ಇವಾಗ ಖಡಕ್ ರೊಟ್ಟಿ ಒಳಗೆ ಹಚ್ಕೊಂಡು ಇದನ್ನು ನಾನು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋತೇನೆ ನೋಡ್ರಿ. ಹಾಕ್ಕೊಂಡು ಇದನ್ನು ರೊಟ್ಟಿ ಜೊತೆಗೆ ತಿಂತಾ ಇದ್ರೆ ಮಸ್ತ್ ಆಗಿರುವಂತಹ ಈ ಒಂದು ಪಚಡಿ ರೆಡಿ ಆಗುತ್ತೆ ನೋಡ್ರಿ. ಈ ಪಚಡಿ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನೇ ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.